Hi, welcome to all of you. Today we shall discuss concern to the most important questions concern to the chemistry subjects. Okay, see here 100% fixed questions today we shall discuss for the point of 2022 examination. This was done in last year also. The same to same is applicable for the 2022 also be. ಓಕೆ ಇದೇ ಥರನೇ ಲಾಸ್ಟ್ ಇಯರ್ ಏನು ಮಾಡಿದ್ದೇವಲ್ಲ ಅದೇ ಕ್ವಶನ್ಸ್ನೇ ಈ ಸಲನೂ ಇದ್ದಾವೆ. ಸಮ್ ಮೋರ್ ಅಪ್ಡೇಷನ್ ಏನು ಮಾಡ್ತೈತಿ ನೆಕ್ಸ್ಟ್ ಕ್ಲಾಸಸ್ ಒಳಗದು ಮಾಡಿ ಕೊಟ್ಟಿರ್ತೈತಿ. ಸೊ ಇವು ಹೆಂಗಪ್ಪ ಅಂತಂದ್ರೆ ಯಾವುದೇ ರೀತಿ ಫೇಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಇವಿಷ್ಟು ಕ್ವಶನ್ಸ್ ನೀವು ಪ್ರಿಪೇರ್ ಆದ್ರಿ ಅಂತಂದ್ರೆ 100% ನಿಮಗೆ ಪಾಸಿಂಗ್ ಆ್ಯಸ್ ವೆಲ್ ಆಸ್ ಸ್ಕೋರಿಂಗ್ ಗ್ಯಾರಂಟಿ ಯು ಕ್ಯಾನ್ ಹ್ಯಾವ್. ಓಕೆ, ಸೊ ಇವು ಕುರಿತು ಕ್ಲಾಸಸ್ದು ಇವೆಲ್ಲ ಕ್ವಶನ್ಸ್ದು ಆನ್ಸರ್ಸ್ದು ಕ್ಲಾಸಸ್ ಬೇಕಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಏಪ್ರಿಲ್ ಹೋದ ವರ್ಷದ್ದು ಈ ಥರದ್ದು ಪ್ಲ್ಯಾನ್ ಹಾಕಿತ್ತು. ಈ ವರ್ಷ ಯೂಶ್ವಲಿ ಹಂಗೆ ಯಾವಾಗ ಆಗ್ತದೆ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ದೊಳಗೆ ಕ್ಲಾಸಸ್ನ ಮಾಡಿಕೊಡ್ತೈತಿ. ಆನ್ಲೈನ್ ಅಥವಾ ಆಫ್ಲೈನ್ ಮೋಡ್ದು ಕ್ಲಾಸಸ್ನ ಮಾಡಿಕೊಡ್ತೈತಿ. ನೀವು ಬೇಕಂದವರು ಇಂಟ್ರೆಸ್ಟೆಡ್ ಇದ್ದವರು ಸೊ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಈಗ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ಇಲ್ಲಿ ಕನ್ಸಿಡರೇಷನ್ ಮಾಡಿರ್ತೈತಿ. ಲೆಟ್ ಅಸ್ ಸಿ ದೋಸ್. ಸೊ ಕ್ವಶನ್ ನಂಬರ್ 27th. Okay, concern to the question number 27th. A or else B for 3 marks any one calculation of a packing efficiency that is going to appear. Okay, 100% ಈ ಮೂರು ಕ್ಯಾಲ್ಕುಲೇಷನ್ ಆಫ್ ಎಫಿಷಿಯನ್ಸೀಸ್ ಏನಿದ್ದಾವಲ್ಲ ಆ ಮೂರು ಕೃದೊಳಗೆ ಒಂದು ಇದು ಎದರ ಚಾಪ್ಟರ್ದ ಮೇಲಿದೆ ಸರ್ ಅಂತಂದರೆ ಇಟ್ ಈಸ್ ಬೇಸ್ಡ್ ಆನ್ ದಿ ಚಾಪ್ಟರ್ ನಂಬರ್ 1. ಓಕೆ, ಸಾಲಿಡ್ ಸ್ಟೇಟದ ಮೇಲೆ. ಸೊ 1ನೇ ಚಾಪ್ಟರ್ದ ಮೇಲೆ ಇದ್ದಿದ್ದು. ಫಸ್ಟ್ ಕ್ವಶನ್ ಯು ಕ್ಯಾನ್ ಸಿ ಹಿಯರ್, ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಅ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್. ಅಂದರೆ SC ಲ್ಯಾಟೈಸ್ ಅಂತ SC ಯೂನಿಟ್ ಸೆಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್. ಸೊ ಇದು ಎಷ್ಟು ಸಲ ಅಪಿಯರ್ ಆಗಿದೆ ಅನ್ನೋದು ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ n ನಂಬರ್ ಆಫ್ ಟೈಮ್ಸ್ ದಿಸ್ ವಾಸ್ ಅಪಿಯರ್ಡ್ ಇನ್ ಯುವರ್ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್. ಓಕೆ, ಸೇಮ್ ಟು ಸೇಮ್ ಅರೇ ರಿಪೀಟ್ ಆಗ್ಬೋದು. ಇಲ್ಲಪ್ಪ ಅಂತಂದ್ರೆ ಸೊ ದೇರ್ ಮೇ ಬಿ ದಿ ಚಾನ್ಸ್ ಟು ಅಪಿಯರ್ ದಿ ನೆಕ್ಸ್ಟ್ ಒನ್. ಸೊ ಸಿ ದಿ ಸೆಕೆಂಡ್ ಒನ್ ಹಿಯರ್. So second one, it is concerned to the what it is again calculation of a packing efficiency for which unit cell it is, for the face centered cubic unit cell. ಅಂದರೆ FCC unit cell ಅಂತೀವಿ, or else FCC lattice we are going to call. Sometimes in your examination may call that as a HCP or else CCP also. Okay, this also be appeared around 3 times in your previous year examination. Okay, so third one here, so concerned to the what it is BCC lattice. Okay, that is body centered cubic lattice. So I can give guarantee that among these three, okay, out of these three any one will be present in your main examination. Okay, ಯಾವುದಾದ್ರೂ ಒಂದು. ಸೊ 3 ಮಾರ್ಕ್ಸಿಗೆ 100% ಫಿಕ್ಸ್ ನಿಮ್ಮ ಯುವರ್ ಎಕ್ಸಾಮಿನೇಷನ್ದೊಳಗೆ ಇದ್ದೇ ಇದ್ದಿರ್ತಿತ್ತು. Okay, this is about the concern to the first chapter most important question for the 3 marks. Okay, let us move next. ಇದು ಯೂಶಲಿ ಎಲ್ಲಿ ಕಾಣಿಸ್ತದೆ ಅಂತ ಹೇಳಿದೆ, ಇಟ್ ಈಸ್ ಗೋಯಿಂಗ್ ಟು ಅಪಿಯರ್ ಇಟ್ ಇನ್ ಕ್ವಶನ್ ನಂಬರ್ 27. ನೆಕ್ಸ್ಟ್ ಕಮ್ ಆನ್ ಟು ದ ಅನದರ್ ಕ್ವಶನ್, ದಟ್ ಈಸ್ 30th ಕ್ವಶನ್, ಐದರ್ A bit or else B bit for 3 marks. Any one derivation that is going to appear. ಸೊ ಇವು ಎದ್ರದ್ದು ಚಾಪ್ಟರ್ದು ಬೇಸಿಸ್ ಮೇಲಪ್ಪ ಅಂತಂದರೆ ದೇ ಆರ್ ಬೇಸ್ಡ್ ಆನ್ ದಿ ಚಾಪ್ಟರ್ 4. ಓಕೆ, ಚಾಪ್ಟರ್ 4 ಬೇಸಿಸ್ದ ಮೇಲೆ ಯಾವುದಾದ್ರೂ ಒಂದು ಡೆರಿವೇಷನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್. ಲೆಟ್ ಅಸ್ ಸಿ ದೋಸ್. ಸೊ ಹಿಯರ್ 4th ಕ್ವಶನ್ ಇನ್ ದಿಸ್ ಫಸ್ಟ್ ಕ್ವಶನ್ ಹಿಯರ್. ಓಕೆ, ಮೇನ್ ಕ್ವಶನ್ಸ್ ದಟ್ ಈಸ್ 4th ಕ್ವಶನ್ ಹಿಯರ್. ಸೊ ಏನಂತಿದೆ ಅಂತಂದರೆ ಇಲ್ಲಿ ಡೆರಿವೇಷನ್ ಇದೆ. Okay, derive an expression for integrated rate equation. So sometimes they are going to call it as a integrated rate equation or else integrated rate constant for a first order. This is the most important. ಇಲ್ಲಿ ಓದಬೇಕಾಗಿದ್ದು ಅಬ್ಸರ್ವೇಷನ್ ಮಾಡಬೇಕಾಗಿದ್ದು ಯಾವ ಆರ್ಡರ್ದು ರಿಯಾಕ್ಷನಿಗೆ ಕೇಳಿದಾನಂತ. ಇಟ್ ಈಸ್ ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಸಿ ಹೌ ಮೆನಿ ಟೈಮ್ಸ್ ದಿಸ್ ವಾಸ್ ಅಪಿಯರ್ಡ್ ಇನ್ ಯುವರ್ ಪ್ರಿವಿಯಸ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಫಸ್ಟ್ ಆರ್ಡ್ರದಂತ ಒಂದಿದೆ, ನೆಕ್ಸ್ಟ್ ಇನ್ನೊಂದು ಏನಿದೆ ಸೆಕೆಂಡ್ ಆರ್ಡ್ರದಂತ. ಸಾರಿ, 0 ಆರ್ಡರ್ ಫಾರ್ ಯುವರ್ ಸಿಲೆಬಸ್ ದೆರ್ ಈಸ್ ಅ ಡೆರಿವೇಷನ್ ಫಾರ್ ದಿ 0 ಆರ್ಡರ್ ಆ್ಯಂಡ್ ಫಸ್ಟ್ ಆರ್ಡರ್ ಓನ್ಲಿ.
Okay, not the second order. Okay, let us see again next question. Derive an expression for a integrated rate equation or else integrated rate constant for a zero order reaction. Okay, ಭಾಳ ಅಂದ್ರೆ most important thing is here whether he has asked the zero order reaction or first order reaction. That has to be observed carefully during your examination. ಓಕೆ, ಸೆಕೆಂಡ್ ಆರ್ಡ್ರದಂತೂ ಕೇಳಕ್ಕೆ ಹೋಗಂಗಿಲ್ಲ, ಓನ್ಲಿ ಫಸ್ಟ್ ಆರ್ಡ್ರದ್ದು ಬಿಟ್ಟರೆ ಸೆಕೆಂಡ್ ಆರ್ಡ್ರ್ ಫಸ್ಟ್ ಆರ್ಡ್ರ್ ಆರ್ ಎಲ್ಸ್ ಜೀರೋ ಆರ್ಡರ್. ಓಕೆ, ಐದರ್ ಆಫ್ ಒನ್ ದಟ್ ವಿಲ್ ಬಿ ದೇರ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್. ಓಕೆ, ಇಲ್ಲಿ ಸೇಮ್ ಕ್ವಶನ್ ಅನ್ನಿಸ್ತೈತಿ, ಆದರೆ ಅವ ಏನಂತ ಕೊಟ್ಟಿದ್ದಾನೆ ಅನ್ನೋದು ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಜೀರೋ ಆರ್ಡ್ರ್ ಕೊಟ್ಟಿದ್ರೆ ಅದಕ್ಕೊಂದು ಪ್ರೊಸೀಜರ್ ಹೋಗ್ತೈತಿ, ಫಸ್ಟ್ ಆರ್ಡ್ರ್ ಅಂತ ಕೊಟ್ಟಿದ್ರೆ ಅದಕ್ಕೊಂದು ಪ್ರೊಸೀಜರ್ ಹೋಗ್ತೈತಿ. ಆಲ್ಮೋಸ್ಟ್ ಸೇಮ್ ಇದು, ಸ್ಲೈಡ್ ಚೇಂಜ್ ಆಗ್ತೈತೆ. ಓಕೆ, ಇದು ಒಂದು ವೆರೈಟಿ. ನೆಕ್ಸ್ಟ್ ವೆರೈಟಿದೊಳಗೆ ಏನು ಬರ್ಬೋದು ರೀ ಸರ್ ಅಂತಂದ್ರೆ ಹಾಫ್ ಲೈಫ್ ಪಿರಿಯಡ್ದು ಡೆರಿವೇಷನ್. ಓಕೆ, ಹಾಫ್ ಲೈಫ್ ಪಿರಿಯಡ್ ಅಗೇನ್ ಇಟ್ ಈಸ್ ಫಾರ್ ದಿ ವಾಟ್ ಇಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಇನ್ನೊಂದು ಯಾವುದು ಜೀರೋ ಆರ್ಡರ್ ರಿಯಾಕ್ಷನ್. ಲೆಟ್ ಅಸ್ ಸಿ ದಿ ಕ್ವಶನ್ ಹೌ ದೇ ಆರ್ ಗೋಯಿಂಗ್, ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್, ಈ ಥರ ಕೇಳ್ಬೋದು. ಇದೇ ಸೆಕೆಂಡ್ ವೇದೊಳಗೆ ಕೇಳಿದ್ರೆ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಅ ಜೀರೋ ಆರ್ಡರ್ ರಿಯಾಕ್ಷನ್. ಒಂದು ಫಸ್ಟ್ ಆರ್ಡ್ರದ್ದು ಅಂತ ಹೇಳಿದೆ, ಇನ್ನೊಂದು ಯಾವುದು ಅಂತ ಹೇಳಿದೆ ಜೀರೋ ಆರ್ಡರ್. ಇವೆರಡಕ್ಕದ್ರಾಗ ಒಂದು. ಸೊ ಟೋಟಲಿ ಹೌ ಮೆನಿ ಕ್ವಶನ್ಸ್ ಆರ್ ಹಿಯರ್? ಸೊ ಟೋಟಲ್ 4 ಕ್ವಶನ್ಸ್. ಅಮಾಂಗ್ ದೀಸ್ 4 ಕ್ವಶನ್ಸ್ ಎನಿ ಒನ್ ವಿಲ್ ಬಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ದೇರ್ ಇನ್ ಹರ್ ಮೇನ್ ಎಕ್ಸಾಮಿನೇಷನ್, ದೇರ್ ಇಸ್ ನೋ ಡೌಟ್. ಸೊ ಟೋಟಲಾಗಿ ನಿಮ್ಮ ಕ್ವಶನ್ ಪೇಪರ್ಲೇ ಎಷ್ಟು ಕ್ವಶನ್ ಔಟ್ ಮಾಡ್ದಂಗೆ ಆಯಿತು? 2 ಕ್ವಶನ್. ಯಾವ್ಯಾವ ರೀತಿ ಅವ ಅಂತಂದ್ರೆ, ಒನ್ ಈಸ್ 30th A ಆರ್ ಎಲ್ಸ್ ಬಿ ಬಿಟ್ಟು ಐದರ್ ಫಾರ್ ದಿ 2 marks ಆರ್ ಎಲ್ಸ್ 3 marks. ಹೆಚ್ಚಾಗಿ 3 marksಗೆ ಕೇಳ್ತಾನೆ. ಸಮ್ಟೈಮ್ಸ್ ಹಿ ಮೇ ಆಸ್ಕ್ ಫಾರ್ ದಿ 2 marks ಆಲ್ಸೋ ಬಿ. ಓಕೆ, ಸೊ ಇನ್ನೊಂದು ಕ್ವಶನ್ ಯಾವುದು ಔಟ್ ಮಾಡ್ದಂಗೆ ಆಯಿತು? ಲೆಟ್ ಅಸ್ ಸಿ ಹಿಯರ್. ದಟ್ ಈಸ್ ಯಾವುದು 27th ಕ್ವಶನ್, ಐದರ್ ಎ ಬಿಟ್ ಆರ್ ಎಲ್ಸ್ ಬಿ ಬಿಟ್ ಅಗೇನ್ ಫಾರ್ ದಿ 3 marks. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಔಟ್ ಆದಂಗೆ ಅದು? ಸೊ 5 marks ಆರ್ ಎಲ್ಸ್ 6 marks. ಓಕೆ, ಕೆಲವೊಬ್ಬರು ಫೋನ್ ಹಚ್ಚೋದು ಅಂದಿದ್ರು, ಸರ್ ನಾವು ಕೆಮಿಸ್ಟ್ರಿ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ, ಅದೇ ದೊಡ್ಡ ಕ್ವಶನ್ ಆಗೈತಿ, ನಮ್ಗೆ ಅದಕ್ಕೆ ಕ್ಲಾಸಸ್ ಮಾಡಿಕೊಡ್ರಿ ಆ ಥರ ಈ ಥರ ಅಂಥೇಳಿ ಸೊ ರಿಕ್ವೆಸ್ಟ್ನು ಕೇಳಿದರು. ಸೊ ಆ ಥರ ಅವ್ರದ್ದು ಡಿಫಿಕಲ್ಟೀಸನ್ನು ಹೇಳ್ಕೊಂಡಿದ್ದಾರೆ, ಅದಕ್ಕೆ ಇದು ವಿಡಿಯೋ ಮಾಡಿದ್ದು. ಸೊ ಯಾವುದೇ ಕಾರಣಕ್ಕೂ ನಮಗೆ ಕ್ಲಾಸಸ್ ಅಟೆಂಡ್ ಆದ್ರೆ ಅಂತೂ ಕೆಮಿಸ್ಟ್ರಿ ಇನ್ಕ್ವೈರಿಗಾದರೂ ಫೇಲ್ ಆಗಿದ್ದು ಹಿಸ್ಟ್ರಿನೇ ಇಲ್ಲ, ಫೇಲ್ ಆಗೋಕ್ಕೆ ಚಾನ್ಸೂ ಇಲ್ಲ. ಓಕೆ, ಮತ್ತು ಇವಿಷ್ಟು ಬಿದ್ದ ಬಳಕೂ ಅವ್ರು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಅಂಥವ್ರಿಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಓಕೆ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಏನೇನು ಕ್ವಶನ್ಸ್ ಹೆಂಗೆ ಬರ್ತಾವೆ ಅಂತ ಅನ್ನೋದು ಕ್ಲಿಯರಾಗಿ ಸೊ ಚಾಪ್ಟರ್ ವೈಸ್ ಕ್ಲಾಸಸ್ದಾಗೂ ಬರ್ಸಿರ್ತದೆ, ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಕ್ಲಾಸಸ್ದಾಗೂ ಬರ್ಸಿರ್ತದೆ, ಸಪ್ರೇಟ್ ಕ್ರ್ಯಾಶ್ ಕೋರ್ಸ್ದಾಗೂ ಬರ್ಸಿರ್ತದೆ. ಸೊ ಓನ್ಲಿ ಥಿಂಗ್ ಇಸ್ ದ್ಯಾಟ್ ದೇ ನೀಡ್ ಟು ಪ್ರಾಕ್ಟೀಸ್ ಸರ್ಟನ್ಲಿ. ಓಕೆ, ತಿಳಿಯಂಗೆ ಕಲಿಸ್ಕೊಂಡು ನೆಕ್ಸ್ಟ್ ಏನು ಯಾವ ಕ್ವಶನ್ಸ್ ಯಾವ ಥರ ಅಪಿಯರ್ ಆಗ್ತೈತೆ ಅನ್ನೋದು ಕ್ಲಿಯರಿಫಿಕೇಷನ್ ಕೊಟ್ಟಿರ್ತದೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಅವ್ರ ಜವಾಬ್ದಾರಿ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್ ಹಿಯರ್. ಸೊ ಯೂಸಲಿ ಯಾವುದು 25th ಕ್ವಶನ್ ಆರ್ ಎಲ್ಸ್ 26th ಕ್ವಶನ್. ಸೊ ದಟ್ ಕಮ್ಸ್ ಅಂಡರ್ ವಾಟ್ ಪಾರ್ಟ್ ಸಿದೊಳಗೆ. ಓಕೆ, ಕ್ವಶನ್ ಪೇಪರ್ದೊಳಗೆ 3 marksದು ಪಾರ್ಟ್ ಸಿದೊಳಗೆ ಬರ್ತೈತಿ. ಇಲ್ಲಿ ಯಾವುದಾದ್ರೂ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಹಿ ಈಸ್ ಗೋಯಿಂಗ್ ಟು ಆಸ್ಕ್. ಓಕೆ, ಎನಿ ಒನ್ ಕೋಆರ್ಡಿನೇಷನ್ ಕಾಂಪೌಂಡ್ ದಟ್ ಈಸ್ ಸೊ ಆನ್ 9th ಚಾಪ್ಟರ್. ಸರ್ ಕ್ವಶನ್ ಯಾವ ಥರ ಕೇಳ್ತಾನೆ ರೀ ಅಂತಂದರೆ, ಟೋಟಲಾಗಿ 4 ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ದೇರ್ ಫಾರ್ ಯುವರ್ ಸಿಲೆಬಸ್. ಸೊ ಹೌ ಹಿ ಈಸ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್? ಲೆಟ್ ಅಸ್ ಸಿ ಹಿಯರ್. ಫಸ್ಟ್ ಒನ್, ವಿತ್ ದ ಹೆಲ್ಪ್ ಆಫ್ ವೆಲನ್ಸ್ ಬಾಂಡ್ ಥಿಯರಿ, ಅಂದರೆ ಶಾರ್ಟ್ಗೆ ನಾವು VBT ಅಂತೇಳಿ ಮೆನ್ಷನ್ ಮಾಡಿರ್ತೀವಿ. VBT ಎಕ್ಸ್ಪ್ಲೇನ್ ಹೈಬ್ರಿಡೈಜೇಷನ್, ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್. ಇಲ್ಲಿ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಕೊಟ್ಟಿರ್ತಾನೆ. ಯಾವ್ದು ಕೊಟ್ಟಿದ್ದಾನೆ ಸರ್ ಇಲ್ಲಿ ಅಂತಂದರೆ NiCl4 to the power 2- ion. Okay, for this by making use of VBT theory you need to explain what is the hybridization, what is the geometry and what is the that magnetic property. So sometimes atomic number he may give in the question paper, sometimes he may not give, that also be. So nickel dandre 28 is the atomic number. ಓಕೆ, ಇದೇ ಥರನೇ ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ನೋಡಿದ್ರೆ ದಟ್ ಈಸ್ CONH3 ಓಕೆ ಬೇಸ್ 6 to the power 3+ ion. ಓಕೆ, ಕೋಬಾಲ್ಟ್
atomic number of so that CO, that is 27. Next sir atandre another coordination compound here. Next question, that is COF6 to the power minus 3 ion. Okay, atomic number again, so that is 27. ಇದು ನಿಮಗೆ ನೆನಪಿರಬೇಕು. ನಿಕೆಲ್ದು 28, so cobaltದು 27. again here also be cobalt 27. next another one here, next question, that is NiCN4 to the power 2 minus ion. okay, 2 minus ion. so atomic number for the nickel again 28. okay, ಇದ್ರಾಗ ಹೆಚ್ಚಾಗಿ frequently repeat ಆಗಿದ್ದು this question that was appeared again many times. okay, what I can assure here, anyone among these 4 that it will be there for 3 marks. okay, ಯಾವುದಾದ್ರೂ ಒಂದು ಇದ್ರಾಗ ಒಂದು ಫಿಕ್ಸ್ ಕ್ವಶನ್ 3 ಮಾರ್ಕ್ಸಿಗೆ, ಯೂಶಲಿ 25th or else 26th question it will be there in your main examination. I hope everybody got what is that 25th question or else 26th question. okay, let us move on to the next aspect. okay, let us come to the next question number. Usually that is a 32nd. okay, so 32nd question, either A bit or else B bit, so that may appear for the 2 marks or else 3 marks. so here one very important thing is that there will be the 2 mechanisms, either H11 mechanism or else H12 mechanism. so among these two, anyone definitely that will be there. so question usually ಯಾವ ಥರ ಕೇಳ್ತಾನಂತಂದ್ರೆ, ಎಕ್ಸ್ಪ್ಲೇನ್ H11 mechanism with an example. ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಇನ್ ಸಮ್ ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ಸ್, ಸೊ ಅವನೇ ಏನಂತ ಹೇಳಿದಾನೆ, ಸ್ಟೆಪ್ಸ್ ಎಕ್ಸ್ಪ್ಲೈನ್ ಮಾಡಿರಿ ಅಂತೇಳಿ ಮೆನ್ಷನ್ ಮಾಡಿದಾನೆ. ಸೊ ಇನ್ ಡಿಫ್ರೆಂಟ್ ಫ್ಯಾಷನೇಟ್ ದಟ್ ಕ್ವಶನ್ ಈಸ್ ಗೋಯಿಂಗ್ ಟು ಅಪಿಯರ್. ಇನ್ ಜನರಲ್ ನಿಮಗೆ ಅಟ್ಲೀಸ್ಟ್ ಎಷ್ಟರಿಗೆ ಗೊತ್ತಿರಬೇಕಪ್ಪ ಅಂದರೆ H11 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್ ಅಂತೇಳಿ, ಅದೇ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳಿದಾನೆ ಇಲ್ಲಿ. ನೆಕ್ಸ್ಟ್ ಹಿಯರ್ another question, that is explain H12 mechanism with the example. ಸೊ ಇವು ಎರಡಕ್ಕದ್ರಾಗ ಒಂದು ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಯಾವುದು? ಯೂಶಲಿ 32nd ಕ್ವಶನ್. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ನೋಡಿರಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತೈತಿ ಯಾವ ಥರ ಅದು ಅಪಿಯರ್ ಆಗಿದೆ ಅಂತ. ನೆಕ್ಸ್ಟ್ ಸಮ್ ರಿಯಾಕ್ಷನ್ಸ್ ವಿಲ್ ಬಿ ದೇರ್ ಇನ್ ದಿಸ್ ಚಾಪ್ಟರ್. ಸೊ ಲೈಕ್ ಯಾವ್ದು ಇರುತ್ತಂದ್ರೆ ವುಡ್ಸ್ ಫಿಟಿಗ್ ರಿಯಾಕ್ಷನ್ ವಿತ್ ಇಕ್ವೇಷನ್. ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ಫಿಟಿಗ್ ರಿಯಾಕ್ಷನ್, ಅನದರ್ ಕ್ವಶನ್. ನೆಕ್ಸ್ಟ್ ಪ್ರಿಡಲ್ ಕ್ರಾಫ್ಟ್ಸ್, ಸೊ ಅಲ್ಕೈಲೇಷನ್ ಫಾರ್ ಕ್ಲೋರೋಬೆಂಜಿನ್, ಗಿವ್ ಎನ್ ಎಕ್ಸಾಂಪಲ್. ಹಿಂಗೆ ಒಂದಿಷ್ಟು ರಿಯಾಕ್ಷನ್ಸ್ ಇದ್ದಾವೆ. ಯಾವುದಾದ್ರೂ ಒಂದು ರಿಯಾಕ್ಷನ್ 2 ಮಾರ್ಕ್ಸಿಗೆ ಅದು ಅಪಿಯರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ವಾಟ್ ಐ ಕ್ಯಾನ್ ಅಶ್ಯೂರ್ ದ್ಯಾಟ್ ಅಮಾಂಗ್ ದೀಸ್ ಟು, ಓಕೆ, ದೀಸ್ ಟು ಮೆಕ್ಯಾನಿಸಮ್ಸ್ ಒನ್ ಶ್ಯೂರ್ಲಿ ವಿಲ್ ಬಿ ದೇರ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್, ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಓಕೆ, ಇಷ್ಟಿದು 32nd ಕ್ವಶನ್ದು ಸೊ ಡಿಸ್ಕಷನ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಕೆಲವೊಬ್ರಿಗೆ ಯಾವ ಕ್ವಶನ್ನ ಎಲ್ಲಿ ಬರ್ತಾವೆ, ಎದ್ರ ಮೇಲಿದ್ದಾವೆ, ಯಾವ್ಯಾವ ಇಂಪಾರ್ಟೆಂಟ್ ಎಷ್ಟೋ ಓದಿರ್ತಾರೆ ಅವರು, ಆದರೆ ಅವು ಎಕ್ಸಾಮ್ಗೆ ಬಂದಿರಲ್ಲ, ಅಂಥ ಪರಿಸ್ಥಿತಿ ಆಗ್ತೈತಿ. ಸೊ ಡೋಂಟ್ ಡೂ ಎಸ್ ಸಚ್. ಸೊ ಲೆಟ್ ಅಸ್ ಸಿ ದಿ ನೆಕ್ಸ್ಟ್ ಕ್ವಶನ್ ಹಿಯರ್. ಸೊ 33, okay, either A bit or else B bit for 3 marks. Again here there will be the one important aspect, that is what mechanism of acid catalyzed dehydration of ethanol to ethene. ethanol ಇದ್ದಿದ್ದು ಈಥೇನ್ ಮಾಡೋದು ಮೆಕ್ಯಾನಿಸಮ್ನೇ. ಸೊ ಎಕ್ಸ್ಪ್ಲೇನ್ ಅಂತೇಳಿ he is going to ask in that this question. So let us see how that was appeared in previous year. ಸೊ ಇಲ್ಲೇನಂತ ಇದೆ, ಒನ್ ವೆರೈಟಿ, ದಟ್ ಈಸ್ ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥಿನಾಲ್ ಟು ಈಥೀನ್. ನೆಕ್ಸ್ಟ್ ಇನ್ನೊಂದು ಸಲ ಯಾವ ಥರ ಬಂದಿದ್ರಿ ಸರ್ ಅಂತಂದ್ರೆ, ಇಲ್ಲಿ ರೈಟ್ ದಿ 3 steps ಇನ್ವಾಲ್ವ್ಡ್ ಇನ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥಿನಾಲ್ ಟು ಈಥೀನ್. ಜಸ್ಟ್ ಈಥೀನ್ ಇದ್ದಿದ್ದನ್ನು, ಸೊ ಇಥಿನಾಲ್ ಇದ್ದಿದ್ದನ್ನು ಈಥೀನಾಗಿ ಕನ್ವರ್ಷನ್ ಮಾಡ್ಲಿಕ್ಕೆ ಯಾವ ಸ್ಟೆಪ್ಸ್ ಬರ್ತಾವಂತ ಅನ್ನೋದು ಎಕ್ಸ್ಪ್ಲೇನ್ ಅಂತೇಳಿ ಕೇಳಿರ್ತಾನೆ ನೋಡಿರಿ. So this is also be the very most expected question. Let us see the next question here. Explain Williamson's reaction. ಈ ಥರನೂ ಕೇಳ್ಬೋದು. ಆ್ಯಂಡ್ ರೈಟ್ ದಿ ಜನರಲ್ ಇಕ್ವೇಷನ್. ವಿಲಿಯಮ್ಸನ್ಸ್ದು ರಿಯಾಕ್ಷನ್ದು ಮೆಕ್ಯಾನಿಸಮ್ ಬರೋದು
ಸೊ ರಿಯಾಕ್ಷನ್ ಬರೆದ್ಬಿಟ್ಟು ಅದರದ್ದು ಜನರಲ್ ಇಕ್ವೇಷನ್ ಬರೀರಿ ಅಂಥೇಳಿ ಕೇಳ್ಬೋದು. ಇಲ್ಲ ಅಂತಂದ್ರೆ ಎಕ್ಸ್ಪ್ಲೇನ್ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. Okay, this is also be the most expected question. Next question, if you'd like to see here in this, so that is how do you prepare so methoxy ethane by Williamson ether synthesis. Next another question, so that is how is the phenol manufactured by Cummine process. ಅಂದರೆ ಕ್ಯುಮಿನೆ ಪ್ರೊಸೆಸ್ಲೆ ಫಿನಾಲ್ನ ಯಾವ ಥರ ಪ್ರಿಪೇರ್ ಮಾಡ್ತೀರ ಅನ್ನೋದು ಎಕ್ಸ್ಪ್ಲೇನ್ ಮಾಡಿರಿ ಅಂತೇಳಿ. ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ phenol from a cumene. And very most another question is here, that is what a Kolbe's reaction with equation. This is also be the most important. ಈ ಇದರೊಳಗೆ ಯಾವುದು 11th ಚಾಪ್ಟರ್ದೊಳಗೆ ಮೇನ್ ಕ್ವಶನ್ಸ್ ಯಾವ್ದು ಇರುತ್ತಂದ್ರೆ ಇಥೆನಾಲ್ ಟು ಈಥೀನ್ ಕನ್ವರ್ಷನ್, ದಟ್ ಈಸ್ ಆಸಿಡ್ catalyzed ಮೆಕ್ಯಾನಿಸಮ್. ಒನ್ ಮೋರ್ ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ದಟ್ ಈಸ್ ಕೋಲ್ಬೇಜ್ ರಿಯಾಕ್ಷನ್. ಇವೆರಡು ಸೊ ಅಟ್ಲೀಸ್ಟ್ ನೀವು ಅದರ ಜೊತೆಗೆ ವಿಲಿಯಮ್ಸನ್ಸ್ ರಿಯಾಕ್ಷನ್, ಅಟ್ಲೀಸ್ಟ್ ಇವು 3 ಕ್ವೆಶನರೇ ಕಂಪಲ್ಸರಿ ಪ್ರಿಪೇರ್ ಮಾಡಲೇಬೇಕು. ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಅಬೌಟ್ ಕನ್ಸರ್ನ್ ಟು ದಿ 35th ಕ್ವೆಶನ್. ಓಕೆ, 35ನೇ ಕ್ವೆಶನ್. ಎಷ್ಟು ಐದರ್ ಎ ಬಿಟ್ ಆರ್ ಎಲ್ಸ್ ಬಿ ಬಿಟ್ ಫಾರ್ 3 ಮಾರ್ಕ್ಸ್. ಇದ್ರಾಗೇನು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇಲ್ಲಿ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಅದೇ ಕ್ವೆಶನ್ನ ಭಾಳ ಇಂಪಾರ್ಟೆಂಟ್ ಈ 13th ಚಾಪ್ಟರ್ದೊಳಗೆ. ಹೌ ಪ್ರೈಮರಿ ಅಮೈನ್ ಈಸ್ ಪ್ರಿಪೇರ್ಡ್ ಬೈ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಗಿವ್ ಇಕ್ವೇಷನ್. ಇನ್ ದಿಸ್ ವೇ ಹಿ ಮೇ ಆಸ್ಕ್ ದಿ ಕ್ವೆಶನ್, ಆರ್ ಎಲ್ಸ್ ಹಿ ಮೇ ಆಸ್ಕ್ ದಟ್ ಕ್ವೆಶನ್ ಆಸ್ ಹೌ ಈಸ್ ದ ಮಿಥೇನ್ ಅಮೈನ್ ಪ್ರಿಪೇರ್ಡ್ ಬೈ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಗಿವ್ ಇಕ್ವೇಷನ್. ಅಂದರೆ ಇದು ಜನರಲಾಗಿ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ಸೊ equation, that is the reaction you have to prepare in this chapter. Okay, next if you would like to see another question, that is usually question numbers ಯಾವ್ದು ಇರುತ್ತಂದ್ರೆ that is 20th or else 21st 22nd for 3 marks. So based on the chapter number 7, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಸೊ ಹಾಬರ್ಸ್ ಅಥವಾ ಹೇಬರ್ಸ್ ಅಂತೇಳಿ ಕರಿತೀವಿ, ಹಾಬರ್ಸ್ ಪ್ರೊಸೆಸ್. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಓಸ್ಟ್ವಾಲ್ಡ್ಸ್ ಪ್ರೊಸೆಸ್. ನೆಕ್ಸ್ಟ್ ಅಮೋನೋಲೈಸಿಸ್ ಪ್ರಾಪರ್ಟೀಸ್. ಓಕೆ, ಸೊ ಸಿ ಹಿಯರ್ ಪ್ರಿವಿಯಸ್ ಇಯರ್ ವಿಚ್ ಆರ್ ದಿ ಕ್ವಶನ್ಸ್ ದೇ ವೇರ್ ಅಪಿಯರ್ಡ್. ಸೊ ಲೆಟ್ ಅಸ್ ಸಿ ಹಿಯರ್. ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್, write the flowchart, chemical equations with the optimum conditions. ಇದು ಹೆಂಗಂತಂದ್ರೆ ಡೈರೆಕ್ಟಾಗಿ ಕ್ವೆಶನ್ ಹೇಬರ್ಸ್ ಪ್ರೊಸೆಸ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್. ಅದೇ ಥರನೇ ನೆಕ್ಸ್ಟ್ ಓಸ್ಟ್ವಾಲ್ಡ್ ಪ್ರೊಸೆಸ್ ಬರ್ತೈತೆ ರೀ. ಓಕೆ, ಓಸ್ಟ್ವಾಲ್ಡ್ ರೈಟ್ ದಿ ಇಕ್ವೇಷನ್ಸ್ ಇನ್ವಾಲ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಹೇಬರ್ಸ್ ಪ್ರೊಸೆಸ್ ಮತ್ತು ಓಸ್ಟ್ವಾಲ್ಡ್ ಪ್ರೊಸೆಸ್. ಎದಕ್ಕೆ Haber's process is for the ammonia preparation, whereas Ostwald it is for the nitric acid preparation. ಓಕೆ, ಅದನ್ನು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಸೊ ಅಮೋನೋಲೈಸಿಸ್ ಕನ್ಸರ್ನ್ ಟು ದಿ ಸೊ ಅಮೋನೋಲೈಸಿಸ್ ಪ್ರಾಪರ್ಟೀಸ್ ಆಫ್ ಐದರ್ ಫ್ಲೋರಿನರ್ ಕೇಳಿರ್ತಾನೆ, ಆಕ್ಸಿಜನ್ದರಿ ಕೇಳಿರ್ತಾನೆ, ಇಲ್ಲಾಂದ್ರೆ ನೈಟ್ರೋಜನ್. ಸೊ ಇಲ್ಲಿ ಸೊ ಅಮೋನೋಲೈಸಿಸ್ ಪ್ರೊಸೆಸ್ ಆಫ್ ಐದರ್ properties of water, fluorine, oxygen, next nitrogen. So that is the most important here. ಇವ್ರದೊಳಗೆ ಯಾವುದಾದ್ರೂ ಒಂದು ಬೀಳ್ಬೋದು. ಹೆಂಗಂತಂದು ಡೈರೆಕ್ಟ್ ಕ್ವಶನ್ ರೈಟ್ ಎನಿ 2 ಅಂತ ಕೇಳ್ಬೋದು, ಅಥವಾ ರೈಟ್ ಎನಿ ಸೊ 3 ಅಂತ ಕೇಳ್ಬೋದು. ಇಲ್ಲ ಜನರಲಾಗಿ ರೈಟ್ ಸೊ ಅನಾಮೋಲೈಸಿಸ್ ಪ್ರಾಪರ್ಟೀಸ್ ಆಫ್ ವಾಟರ್, ದಟ್ ಈಸ್ ಕನ್ಸರ್ನ್ ಟು ದಿ ಫ್ಲೋರಿನ್. ನೆಕ್ಸ್ಟ್ anomalous properties of water, oxygen. Write any 2 properties of anomalous properties of nitrogen. In this way, so they may ask the question. So this is concerned to the water 20th, 21st or else 22nd. So question. Let us move on to the next one. That is usually what it is 23rd or else 24th question, 3 marks. Usually that is based on chapter number 8. Calculate the spin
only magnetic moment. So magnetic momentum of that is Fe2 plus concerned to the Fe2 plus. This is a calculation. Okay, ಅವ Fe2 ಏನಾರು ಕೊಡ್ಬೋದು, Fe2 ಪ್ಲಸ್ ಇದ್ದರೆ ಅಯಾನ್ ಕೊಟ್ಟು ಅದರದ್ದು ಸೊ ಏನಂತ ಕೇಳ್ಬೋದು ಅಂದರೆ ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್. ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಯಾವುದು ಕೇಳ್ಬೋದಪ್ಪ ಏನಂತಂದರೆ ದಟ್ ಈಸ್ ಟಿ ಐ ಪ್ಲಸ್ 3 or else 3 plus ion. Okay, sometimes they may give the so what that atomic number may not give, for that you need to remember this. Okay, atomic number of iron 26, so atomic number of Ti that is what 22. ಅವನಾಗೆ ಕೊಟ್ಟರೆ ಪರವಾಗಿಲ್ಲ, ಕೊಡಲಿಲ್ಲ ಅಂದರೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದ್ರಾಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಸೊ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್. ಸೊ ಅದೇ ಥರನೇ ಇನ್ನೊಂದು ಕ್ಯಾಲ್ಕುಲೇಷನ್ ನೋಡಬೇಕಾಗಿತ್ತಂದರೆ ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ ವಾಟ್ ಇಟ್ ಈಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ Mn+2 ion. ಓಕೆ, ಅಟಾಮಿಕ್ ನಂಬರ್ ಆಫ್ Mn ಇಟ್ ಈಸ್ 25. ಸೊ ಇದ್ರಾಗ ಯಾವುದಾದ್ರೂ ಒಂದು ಕ್ವಶನ್ ಎರಡು ಕ್ವಶನ್ನ ಬರ್ಬೋದು ನೋಡಿರಿ. ಯೂಶಲಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಯಾವುದು ಲ್ಯಾಂಥನೈಡ್ಸ್, ನೆಕ್ಸ್ಟ್ ಆಕ್ಟಿನೈಡ್ಸ್. ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್ ಇದ್ದರೆ ಬೀಳ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಕ್ಯಾಲ್ಕುಲೇಷನ್ ಒಂದು ಬಂತಂದರೆ ಉಳ್ಕೊತಾನೆ ಬಂದಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಯಾವುದ್ರಿ ಸರ್ ಅಂತಂದರೆ ದಟ್ ಈಸ್ ಕನ್ಸರ್ನ್ ಟು ದಿ 31st ಕ್ವಶನ್. ಸೊ 31st ಕ್ವಶನ್ ಯೂಶಲಿ ದಟ್ ಈಸ್ ಗೋಯಿಂಗ್ ಟು ಬೇಸ್ಡ್ ಆನ್ ದಿ ವಾಟ್ ಚಾಪ್ಟರ್ ನಂಬರ್ 5. ಸೊ ಇದರೊಳಗೂ ಮೋಸ್ಟ್ ಇಂಪಾರ್ಟೆಂಟ್ ಏನೇನಪ್ಪ ಅಂತಂದರೆ ದಟ್ ಈಸ್ ಕನ್ಸರ್ನ್ ಟು ದಿ ಸೊ ಸಿ ಹಿಯರ್ ಫಸ್ಟ್ ಕ್ವಶನ್. ಸೊ 3 ಡಿಫ್ರೆನ್ಸಸ್ ಬಿಟ್ವೀನ್ ವಾಟ್ ಇಟ್ ಈಸ್ ಪಿಜಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್. ಇದ್ರಾಗ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದಂದ್ರೆ ಪಿಜಿಸಾರ್ಪ್ಷನ್ ಕೆಮಿಸಾರ್ಪ್ಷನ್, ಅದು ಡಿಫ್ರೆನ್ಸರಿ ಕೇಳ್ತಾನೆ, ಡೆಫಿನಿಷನ್ ಆ್ಯಂಡ್ ಎಕ್ಸಾಂಪಲ್ಸ್ ಅಂತಾರೆ ಕೇಳಿರ್ತಾನೆ. ಸೊ ಹೆಚ್ಚಾಗಿ ಕೇಳಿದ್ದು ಡಿಫ್ರೆನ್ಸಸ್. ನೆಕ್ಸ್ಟ್ ಇನ್ನೊಂದು ಯಾವುದ್ರಿ ಸರ್ ಅಂತಂದ್ರೆ ಹೋಮೋಜೀನಿಯಸ್ ಕೆಟಲೈಸಿಸ್, ಹೆಟ್ರೋಜೀನಿಯಸ್ ಅಂತೇಳಿ ಇಲ್ಲಿದೆ ನೋಡಿರಿ. ಹೋಮೋಜೀನಿಯಸ್ ಈಸ್ ಹಿಯರ್, ಹೆಟ್ರೋಜೀನಿಯಸ್ ಈಸ್ ಹಿಯರ್. ಡೆಫಿನಿಷನ್ ವಿತ್ ಎಕ್ಸಾಂಪಲ್ಸ್. Okay, what is homogeneous catalysis? Give an example. What is heterogeneous catalysis? Give an example. So apart from this, so very most important one more is here, that is a lyophilic and then lyophobic colloids. Colloids are also solutions concerned to the lyophilic and lyophobic colloids. ಇದರೊಳಗೆ ಭಾಳ ಇಂಪಾರ್ಟೆಂಟ್ ಅಂತಂದರೆ ಇದು ಯಾವುದು ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಪಿಜಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್, ಆ್ಯಂಡ್ ಒನ್ ಮೋರ್ ಈಸ್ ದಟ್ ಈಸ್ lyophilic and lyophobic so colloids. Okay, apart from that homogeneous catalysis example, heterogeneous catalysis example. ಸೊ ಇಷ್ಟು ಅಟ್ಲೀಸ್ಟ್ ಇಷ್ಟರೇ ಈ ಚಾಪ್ಟರ್ದೊಳಗೆ ಮಾಡಲೇಬೇಕು ಕಂಪಲ್ಸರಿ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ನೆಕ್ಸ್ಟ್ ಇಫ್ ಯು ಲೈಕ್ ಟು ಸಿ ಒನ್ ಮೋರ್ ಕ್ವಶನ್ ದಟ್ ಈಸ್ ಕನ್ಸರ್ನ್ ಟು ದಿ ಇಲ್ಲಿ ಕೇಳಿದ ನೋಡ್ರಿ. ಸೊ ಎನಿ 2 ಪ್ರಾಪರ್ಟೀಸ್, ಎನಿ 3 ಪ್ರಾಪರ್ಟೀಸ್ ಆಫ್ ಕೆಮಿಸಾರ್ಪ್ಷನ್ ಅಂತೇಳಿ ಕೇಳ್ಬೋದು, ಅಥವಾ ಕೆಮಿಕಲ್ ಅಡ್ಸಾರ್ಪ್ಷನ್. ನೆಕ್ಸ್ಟ್ ಪೆಪ್ಟೈಸೇಷನ್ ಅಂದರೆ ಏನಂತೇಳಿ, ವಾಟ್ ಈಸ್ ಪೆಪ್ಟೈಸೇಷನ್, ಗಿವ್ ಆನ್ ಎಕ್ಸಾಂಪಲ್ ಅಂತೇಳಿ ಕೇಳಿದಾನೆ. ನೆಕ್ಸ್ಟ್ ಅನದರ್ ಒನ್ ಈಸ್ ಹಿಯರ್ ಒನ್ ಇಕ್ವೇಷನ್ ದಟ್ ಈಸ್ ಆಸ್ಕ್ಡ್ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಸೊ ದಟ್ ಈಸ್ ಕನ್ಸರ್ನ್ ಟು ದ ಫ್ರಾಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಓಕೆ, ಫ್ರಾಂಡ್ಲಿಚ್ದು ಸೊ ಐಸೋಥರ್ಮ್ದು ಈಕ್ವೇಷನ್ ಕೇಳಿದಾನೆ, ಅಡ್ಸಾರ್ಪ್ಷನ್ ಐಸೋಥರ್ಮ್ದು ಈಕ್ವೇಷನ್ ಬರಲಿಕ್ಕೆ. ಸೊ ಇಷ್ಟು ಈ ಚಾಪ್ಟರ್ ಯಾವುದು 5th ಚಾಪ್ಟರ್ದೊಳಗೆ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಫ್ ಯುಡ್ ಲೈಕ್ ಟು ಸಿ ಅನದರ್ ಸೊ ಕನ್ಸರ್ನ್ ಟು ದಿ 11th question. Usually 11th question means for the what it is concerned to the 2 marks. So usually that is based on first chapter. Here I considered so concerned to the calculation number of atoms present in FCC crystal lattice, ಅಂದರೆ FCC ಯೂನಿಟ್ ಸೆಲ್ದೊಳಗಿದ್ದು. ನೆಕ್ಸ್ಟ್ SC ಅಂದರೆ ದಟ್ ಈಸ್ ವಾಟ್, ಸೊ ದಿಸ್ ಈಸ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟೈಸ್. ಇದು ಯಾವುದ್ರಿ ಸರತ್ತ SC, ದಟ್ ಈಸ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಆರ್ ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ದೊಳಗೆ. ಇನ್ನೊಂದು ಬರೋದು BCC, ಓಕೆ, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಸೊ ಯೂಶಲಿ ಇದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಯಾವುದು FCC. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ ಅನದರ್ ಒನ್ ಕ್ವಶನ್ ಮೇ ಎಕ್ಸ್ಪೆಕ್ಟ್ ಫ್ರಮ್ ದಿಸ್, ದಟ್ ಈಸ್ ವಾಟ್ ಡಿಫ್ರೆನ್ಸಸ್ ಬಿಟ್ವೀನ್ ಕನ್ಸರ್ನ್ ಟು ದ ಫ್ರ್ಯಾಂಕಲ್ ಆ್ಯಂಡ್ ಸ್ಕಾಟ್ಕಿ ಡಿಫೆಕ್ಟ್ಸ್. ಡಿಫ್ರೆನ್ಸಸ್ ಬಿಟ್ವೀನ್ ಫ್ರ್ಯಾಂಕಲ್ ಆ್ಯಂಡ್ ಸ್ಕಾಟ್ಕಿ ಡಿಫೆಕ್ಟ್ಸ್. ಡಿಫೆಕ್ಟ್ಸ್ದ ಮೇಲೆ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್.
ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಸ್ದಲ್ಲಿ ಯೂಶಲಿ ಯಾವುದು 28th ಕ್ವೆಶನ್ ಎ ಆರ್ ಎಲ್ಸ್ ಬಿ ಬಿಟ್ಟು ಏನಂತ ಕೇಳ್ಬೋದು ಅಂತಂದ್ರೆ ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಚಾಪ್ಟರ್ದ ಮೇಲೆ ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ದು ಸೊ ಡಿಫ್ರೆನ್ಸಸ್ ದೇ ಮೇ ಆಸ್ಕ್. ಇದು ಒಂದು ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ SH ಇದು ಓಕೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ದಟ್ ಈಸ್ ಏನೇನು ಅಂತಂತಂದ್ರೆ ರೈಟ್ ದಿ ಡಯಾಗ್ರಾಮ್, ಕನ್ಸ್ಟ್ರಕ್ಷನ್ ಆ್ಯಂಡ್ ದೆನ್ ವರ್ಕಿಂಗ್. ಓಕೆ, ಒನ್ ಮೋರ್ ಈಸ್ ಆಫ್ ಅ ಶೆಲ್ ರಿಪ್ರೆಸೆಂಟೇಷನ್ ಆಫ್ SH ಇದು. ಸೊ ಆನ್ ದಟ್ ಯಾವುದು ದಟ್ ಈಸ್ ಕನ್ಸರ್ನ್ ಟು ದ ಎಲೆಕ್ಟ್ರೋಕೆಮಿಸ್ಟ್ರಿದೊಳಗೆ ಇದೆಯಲ್ಲ ಥರ್ಡ್ ಚಾಪ್ಟರ್ದು, ಅದರ ಬೇಸಿಸ್ ಮೇಲೆ SH. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಭಾಳ ಇಂಪಾರ್ಟೆಂಟ್, ಇದು 100% ಫಿಕ್ಸ್ ಆಲ್ ದಿ ಟೈಮ್. ದಟ್ ಈಸ್ ವಾಟ್ 36th ARLs ಬಿ ಬಿಟ್ ದಟ್ ಈಸ್ ಎನಿ ಒನ್ ಫಾರ್ 2 ಮಾರ್ಕ್ಸ್. ಯೂಶಲಿ 2 ಮಾರ್ಕ್ಸಿಗೆ ಕೇಳಿರ್ತಾನೆ. ಯಾವ್ದು ಸರ್ ಇರ್ತೋ ಹಾವರ್ತ್ ಸ್ಟ್ರಕ್ಚರ್ ಬರೀರಿ ಅಂತೇಳಿ. ರೈಟ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಯಾವುದು ಲ್ಯಾಕ್ಟೋಸ್ದರೆ ಕೇಳಿರ್ತಾನೆ, ಮಾಲ್ಟೋಸ್ದರೆ ಕೇಳಿರ್ತಾನೆ, ಸುಕ್ರೋಸ್ ಆರ್ ಎಲ್ಸ್ ಗ್ಲುಕೋಸ್. ಇವ್ರದೊಳಗೆ ಒಂದು ಇವನ್ ನಮ್ಮ ಕೋಚಿಂಗ್ದು ಪಾಂಪ್ಲೆಟ್ದೊಳಗಡೆ ಕೊಟ್ಟು ಬಿಟ್ಟದು ನೋಡ್ರಿ, ಅದರ ಸ್ಟ್ರಕ್ಚರ್ಸ್ ಇದಕ್ಕೆ ಕೊಟ್ಟದ್ದು ಆಲ್ರೆಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ದೇ ಆರ್ ಹ್ಯಾವಿಂಗ್. ಸೊ ಇನ್ ದ್ಯಾಟ್ ವಿತ್ ಸ್ಟ್ರಕ್ಚರ್ ಇಟ್ ಈಸ್ ಗಿವನ್ ಕ್ಲಿಯರಾಗಿ. ಅದರದಿಂದ ಹೆಂಗಂತ ಡೈರೆಕ್ಟಾಗಿ ಸೊ ಅದು 2 ಮಾರ್ಕ್ಸಿಂದ ಕ್ವಶನ್ನೇ ನಿಮಗೆ ಸಿಕ್ಬಿಡ್ತೈತೆ ಅಲ್ಲಿ, ಕ್ವಶನ್ ವಿತ್ ಆನ್ಸರ್. ಓಕೆ, ನೆಕ್ಸ್ಟ್ ಇದು ಲಾಸ್ಟ್ ಇಯರ್ದು ಪ್ಲ್ಯಾನ್ದು ಇಲ್ಲೇ ಇತ್ತು. ಸೊ ಈ ವರ್ಷ ಮಾಡ್ತೈತೆ, ಅದು ಮುಂದೂ ಹೇಳಿಕೊಡ್ತೈತೆ. ಜಸ್ಟ್ ಹೆಚ್ಚಿನ ಮಟೀರಿಯಲ್ ಅದು ಬೇಕಾಗಿದ್ದು ಅಂತಂದರೆ ನೀವು ಇದಕ್ಕೆ ವಾಟ್ಸಪ್ಪಿಗೆ ಜಾಯ್ನ್ ಆಗ್ಬೋದು. ರಿಕ್ವೆಸ್ಟ್ ಕಳಿಸಿದ್ರೆ ಎಲ್ಲ ಸಬ್ಜೆಕ್ಟ್ಸ್ದು PDF ಲಿಂಕ್ ಕಳಿಸ್ತೈತಿ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, PDF ಡೌನ್ಲೋಡ್ ಆಗ್ತೈತೆ. ಮತ್ತು PDF ಕಳಿಸ್ರಿ ಸರ್ ಅಂತಲ್ಲ, PDF ಲಿಂಕ್ ಕಳಿಸ್ತದ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಇವು ಕೋರ್ಸಸ್ ಇದು ಲಾಸ್ಟ್ ಇಯರ್ದಿದೆ. ಇದೇ ಥರನೇ ಅಪ್ಕಮಿಂಗ್ ಕೋರ್ಸಸ್ದು ಪ್ಲ್ಯಾನ್ನ ಮುಂದೆ ಕಳಿಸ್ಕೊಡ್ತೈತಿ ನಿಮಗೆ. ಸೊ ವಿಯರ್ ಅಲ್ಟಿಮೇಟ್ ಮೋಟೋ ಈಸ್ ಟು ಪ್ರೊವೈಡ್ ಕ್ವಾಲಿಟಿ ಎಜುಕೇಷನ್ ಎಟ್ ದ ಲೆಸ್ಸರ್ ಕಾಸ್ಟ್. ಓಕೆ, ಸೊ ಏನೋ ಲೆಸ್ಸರ್ ಕಾಸ್ಟಿಗೆ ಕೊಡ್ತೀವಿ ಅಂತೇಳಿ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಸೊ ಇದು ಬಿಟ್ಟು ಕೊಡೋಂಗಿಲ್ಲ. ಅಗ್ದಿ ಬೆಸ್ಟ್ ವೇದೊಳಗೆ ಸೊ ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಇದೆ ಅಲ್ಟಿಮೇಟ್ ಅವರ್ ಏಮ್. ಓಕೆ, ನೆಕ್ಸ್ಟ್ ಇದು ಲಾಸ್ಟ್ ಇಯರ್ದೇ ಪ್ಲ್ಯಾನ್ ಇದೆ. ಸೊ ದಟ್ ಈಸ್ ಆಲ್ಸೋ ಬಿ ದ ಲಾಸ್ಟ್ ಇಯರ್ ಪ್ಲ್ಯಾನ್. ಯಾವ್ಯಾವ ಥರ ಸೊ ಆಫ್ಟರ್ ದಿ ಎಕ್ಸಾಮಿನೇಷನ್ ಕ್ರ್ಯಾಶ್ ಕೋರ್ಸ್ ಇದು ಒಂದು ಏನಿದೆಯಲ್ಲ. ಸೊ ಸಿ ಹಿಯರ್ ದಟ್ ಈಸ್ ಕನ್ಸರ್ನ್ ಟು ದಿ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್. ಸೊ 10 to 15 ಡೇಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್. ಈಗೇನು ಕ್ವಶನ್ಸ್ ಡಿಸ್ಕಷನ್ ಮಾಡಿದಾವಲ್ಲ ಅವ್ರದ್ದೆಲ್ಲನೂ ಆನ್ಸರ್ಸ್ನ ಅಲ್ಲೇ ಡಿಸ್ಕಷನ್ ಮಾಡಿರ್ತದೆ. ಸೊ ಅದು ಯಾವಾಗ ಸ್ಟಾರ್ಟ್ ಮಾಡ್ತೈತಿ ಅನ್ನೋದು ನಿಮಗೆ ವಾಟ್ಸಪ್ ಮುಖಾಂತರ ಅಥವಾ ಯೂಟ್ಯೂಬ್ನಾಗೂ ಅದು ಹೇಳಿಕೊಡ್ತೈತಿ. ಸೊ ಅದು ಅವಾಗ ಬೇಕಂದ್ರೆ ನೀವು ಬಂದು ಅಟೆಂಡ್ ಆಗ್ಬೋದು. ಇದು ಲಾಸ್ಟ್ ಇಯರ್ ಪ್ಲ್ಯಾನ್ ಇತ್ತು. ನೆಕ್ಸ್ಟ್ ಆಫ್ಟರ್ ದಿ ಎಕ್ಸಾಮಿನೇಷನ್ ಆಫ್ ಯುವರ್ ಥಿಯರಿ ಎಕ್ಸಾಮಿನೇಷನ್, ಆಫ್ಟರ್ ಕಂಪ್ಲೀಷನ್ ಆಫ್ ಥಿಯರಿ ಎಕ್ಸಾಮಿನೇಷನ್ ದೇರ್ ವಿಲ್ ಬಿ ದ KCET ನೀಟ್ ಕ್ರ್ಯಾಶ್ ಕೋರ್ಸ್. ಓಕೆ, ಎಷ್ಟು ಟೈಮ್ ಸಿಗ್ತೈತಲ್ಲ ಅದ್ರ ಬೇಸಿಸ್ದ ಮೇಲೆ ಸೊ ವಿ ಆರ್ ಗೋಯಿಂಗ್ ಟು ಅರೇಂಜ್ ದ್ಯಾಟ್ CET ಅಥವಾ ನೀಟ್ ಕ್ರ್ಯಾಶ್ ಕೋರ್ಸ್. ಸೊ ಇಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡದಿಂದ ಫ್ಯಾಕಲ್ಟಿಗಳನ್ನ ಕರೆಸಿಬಿಟ್ಟು ನಿಮಗೆ ಅರೇಂಜ್ ಮಾಡಿಸಿ ಸೊ ಅಲ್ಲಿ ಕ್ಲಾಸಸ್ನ 9 to 5 o'clock ಹೋಲ್ ಡೇ ಸೊ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿರ್ತದೆ. ಸೊ ನೆಕ್ಸ್ಟ್ ಏನು ಇನ್ನೊಂದು ಇಂಪಾರ್ಟೆಂಟ್ ಥಿಂಗಪ್ಪ ಅಂತಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ PUC. ಓಕೆ, ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ PUC ಥಿಯರಿ ಎಕ್ಸಾಮ್ಸ್. ಸೊ ಇಮಿಡಿಯೇಟ್ಲಿ ಸೆಕೆಂಡ್ PUC ವೆಕೇಷನ್ ಕ್ಲಾಸಸ್ ವಿಲ್ ಸ್ಟಾರ್ಟ್. ಓಕೆ, ಯೂಶ್ವಲಿ ಹಾಕೋದು ಕ್ಲಾಸಸ್ದು ಟೈಮ್ ಟೇಬಲ್ ಈ ಥರ ಇರ್ತೈತೆ ನೋಡಿರಿ. ವೆಕೇಷನ್ ಕ್ಲಾಸಸ್ಗಳ್ದು ಮಾರ್ನಿಂಗ್ ಸೆಷನ್ ಆ್ಯಂಡ್ ದೆನ್ ಈವ್ನಿಂಗ್ ಸೆಷನ್. ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಕ್ರ್ಯಾಶ್ ಕೋರ್ಸ್ದವರಿಗೆ ಏನು ಹ್ಯಾಂಪರ್ ಆಗಂಗಿಲ್ಲ. ಅದ್ರ ಪ್ರಕಾರನೇ ಸೊ ಇಲ್ಲಿ ವೆಕೇಷನ್ ಕ್ಲಾಸಸ್ನ ಅರೇಂಜ್ ಮಾಡಿರ್ತೈತೆ. ನೆಕ್ಸ್ಟ್ ಇದ್ರದ್ದು ಫೀಸ್ ಸ್ಟ್ರಕ್ಚರ್ ಅದು ಇರ್ತದೆ ಹೋಸಲದು. ಸೊ ಈ ಸಲನೂ ಸೇಮ್ ಇರೇ ಇಡ್ಬೋದು ಅಥವಾ ಚೇಂಜಸ್ನೂ ಆಗ್ಬೋದು. ಓಕೆ, ಸೇಮ್ ಟು ಸೇಮ್ ಮೇ ಕಂಟಿನ್ಯೂ ಆರ್ ಎಲ್ಸ್ ದಟ್ ಮೇ ಗೆಟ್ ಚೇಂಜ್. ಸೊ ಲಾಸ್ಟ್ ಇಯರ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ದು ಏನಿತ್ತಪ್ಪ ಅಂದ್ರೆ ಕ್ರ್ಯಾಶ್ ಕೋರ್ಸದು 10-15 ಡೇಸ್ದು ಏನು ಕ್ಲಾಸಸ್ ತೊಗೋತಿತ್ತಲ್ಲ ಅದು. ಸೊ ಪರ್ ಸಬ್ಜೆಕ್ಟಿಗೆ 2000 ಇಟ್ ವಾಸ್ ಪ್ಲೇಸ್ಡ್ ಇನ್ ಲಾಸ್ಟ್ ಇಯರ್. ಈ ಸಲನೂ ಸೇಮ್ ಇಡ್ಬೋದು. ಸೊ ಇಲ್ಲತ್ತಂದ್ರೆ ಚೇಂಜಸ್ನೂ ಆಗ್ಬೋದು. ದಟ್ ಮೇ ಗೆಟ್ ಚೇಂಜ್ ಆಲ್ಸೋ. ಓಕೆ, ನೆಕ್ಸ್ಟ್ ಇದು ಲಾಸ್ಟ್ ಇಯರ್ದು ಏನು ಇವರಿಗೆ KCET ಮತ್ತು ನೀಟ್ದವ್ರದ್ದು ಪ್ಲ್ಯಾನ್ ಇತ್ತು. ಯಾವ ಥರ ಸರ್ ಅಂತಂದ್ರೆ ಸೊ 1 to 10 ಸೀಟ್ಸ್ ಯಾರು ಇಮಿಡಿಯೇಟ್ಲಿ ಸೊ ಫೀಸ್ ಆಫರ್ ಹೆಂಗಿತ್ತು ಅಂತಂದ್ರೆ ಫಸ್ಟಿಗೆ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಈ ಥರನೇ ಇತ್ತು. ನೆಕ್ಸ್ಟ್ 11 to 30th ಸೀಟ್ಸ್ ಅಂದರೆ ಹೆಂಗೆ ಸೀಟ್ ಹೆಚ್ಚಿಗೆ ಹಾಕೋತ ಹೋಗ್ತಾವಲ್ಲ ಆ ಥರ ಫೀಸ್ನ ಜಾಸ್ತಿ ಹಾಕೋತ ಹೋಗ್ತೈತಿ. ಫಸ್ಟ್ ಪ್ರಿಯಾರಿಟಿ ಸೊ ದಟ್ ಅಟ್ ಅ ಲೋವರ್ ಪ್ರೈಸ್.
ನೆಕ್ಸ್ಟ್ ಲೇಟಾಗಿ ಬಂದವರಿಗೆ ಹೈಯರ್ ಪ್ರೈಸಿಗೆ ಹೋಗಿರ್ತೈತೆ ನೋಡಿರಿ. ಓಕೆ, ನೆಕ್ಸ್ಟ್ 31 to 50 ಲಾಸ್ಟ್ ಇಯರ್ ದಟ್ ವಾಸ್ ದ ಪ್ಲ್ಯಾನ್ ಇನ್ ದಿಸ್ ವೇ. ನೆಕ್ಸ್ಟ್ 51 to 70, so around 7,000 it was. Next 71 seat onwards, that is of 8,000. Okay, so after that so vacation ಏನಿತ್ತಲ್ಲ ಈ ಥರ ಇತ್ತು ನೋಡಿ. ವೆಕೇಷನ್ ಫೀಸ್ ಸ್ಟ್ರಕ್ಚರ್ ಆಲ್ಸೋ ಬಿ ಇಟ್ ವಾಸ್ ದಟ್ ಈಸ್ 8,000 ಫಸ್ಟ್ 20 seats. Next 21 to 30 seats 9,000. 31 to 50 seats they are of 10,000. 51 to 70 11,000. 71 seat onwards they are of so 12,000 fees. That was last year. Okay, so concern to the timetable for the vacation classes this. ಓಕೆ, ಈ ಸಲನೂ ಇದೇ ಥರನೇ. ಸೊ ಆಫ್ಟರ್ ಇಮಿಡಿಯೇಟ್ ಕಂಪ್ಲೀಷನ್ ಆಫ್ ಫಸ್ಟ್ PUC ಎಕ್ಸಾಮ್ಸ್ ಏನು ಮಾಡ್ತೈತಿ, ವೆಕೇಷನ್ ಕ್ಲಾಸಸ್ನ ಅರೇಂಜ್ ಮಾಡಿರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಸೇಮ್ ಕೈಂಡ್ ಆಫ್ ವಿಡಿಯೋಸ್ ವಿಲ್ ಬಿ ಅಪ್ಲೋಡಿಂಗ್ ಇನ್ ಯೂಟ್ಯೂಬ್. ಸೊ ಯು ಕ್ಯಾನ್ ಸಬ್ಸ್ಕ್ರೈಬ್ ದಟ್ ಅವರ್ ಯೂಟ್ಯೂಬ್ ಚಾನಲ್ ಅಟ್ ಫ್ರೀ ಆಫ್ ಕಾಸ್ಟ್. ದೇರ್ ಇಸ್ ನೋ ಎನಿ ಕಾಸ್ಟ್ ಅಟ್ ಆಲ್. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಯಾವ್ಯಾವ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತೀವಲ್ಲ ಇಮಿಡಿಯೇಟಾಗಿ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ಸ್ ಕನ್ಸರ್ನ್ ಟು ದಿ ಫಿಸಿಕ್ಸ್, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ನೆಕ್ಸ್ಟ್ ಬಯಾಲಜಿ ಆ್ಯಂಡ್ ಸಮ್ ಮೋರ್ ಆಫ್ ಕೆಮಿಸ್ಟ್ರಿ ವಿಲ್ ಬಿ ಅಪ್ಲೋಡಿಂಗ್. ಓಕೆ, ಅಕ್ರದ್ದು ಲಿಂಕ್ ನಾವು ಕಳಿಸ್ಲಾರ್ದೇ ನೀವೇ ಅಲ್ಲಿ ಸಬ್ಸ್ಕ್ರೈಬ್ ಆದ್ರೆ ಅಂತಂದ್ರೆ ಅದು ನಿಮಗೆ ನೋಡ್ಲಿಕ್ಕೆ ಈಸಿ ಆಗಿಬಿಡ್ತೈತೆ. ನೆಕ್ಸ್ಟ್ ಇದ್ರದ್ದು PDF ಬೇಕಾಗಿತ್ತು ಅಂತಂದರೆ ಇಟ್ಸ್ PDF. ಓಕೆ, ಇಟ್ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಇನ್ ಸೊ ವೇರ್ ಟೆಲಿಗ್ರಾಮ್. ಓಕೆ, ಇಟ್ಸ್ PDF ವಿಲ್ ಬಿ ಅಪ್ಲೋಡಿಂಗ್ ಇನ್ ಟೆಲಿಗ್ರಾಮ್. ಸೊ ನಮ್ಮದು ಕೋಚಿಂಗ್ದು ಟೆಲಿಗ್ರಾಮಿಗೆ ನೀವು ಜಾಯ್ನ್ ಆಗಿದ್ರಿ ಅಂತಂದರೆ ಅಲ್ಲಿಂದ ನೀವು PDF ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸೊ ಈ ಪಾಸಿಬಲ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಇಟ್ಸ್ PDF ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿನೂ ಅದರದ್ದು ಲಿಂಕ್ನ ಪ್ರೊವೈಡ್ ಮಾಡಿರ್ತದೆ. ಓಕೆ, ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದೇರ್ ಆಲ್ಸೋ ಬಿ. Okay, thank you for watching this video. So let us we shall see it in a next video. Okay.